ಹೆಲೋ ಎವ್ರಿವನ್. ಇವತ್ತು ನನಗೆ ಸೆಲೆಬ್ರೇಷನ್ ಟೈಮ್. ನಮ್ಮ ಪರಮ್ ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಬಂದಿಯಾನೆ. ಅವನೇ ಬಂದು ಖುಷಿಯಿಂದ ಹೇಳೋದ. ಅವನಿಗೋಸ್ಕರ ಮೋಸ್ಟ್ ಟ್ರೆಂಡಿಂಗ್ ದುಬೈನ ಕುನಾಫಾ ಚಾಕ್ಲೇಟ್ ಮನೇಲೇ ಮಾಡಿಕೊಡ್ತಿದ್ದೀನಿ. ದುಬೈಗಂತೂ ಹೋಗಿ ತರೋಕ್ಕಾಗಲ್ಲ. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಫಿಲ್ಲಿಂಗ್. ಆ ಫಿಲ್ಲಿಂಗ್ಗೆ ಶಾವ್ಗೆ ಬೇಕು, ಅಂದರೆ ಸಣ್ಣ ಶಾವ್ಗೆ ಬೇಕು. ಕುನಾಫಾ ಶಾವ್ಗೆ ಅಂತ ಕೊಟ್ಟರೆ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲ ಬ್ಯಾಂಬಿನೋ ಅವ್ರದ್ದು ಸಣ್ಣ ಶಾವ್ಗೆ ತೊಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಒಂದು ಪ್ಯಾನ್ಗೆ ಬಟರ್ ಹಾಕಿ ಬೆಣ್ಣೆ ಹಾಕಿ ಶಾವ್ಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದ್ರದ್ದು ಇಂಪಾರ್ಟೆಂಟ್ ಇನ್ನೊಂದು ಫ್ಲೇವರ್ ಅಂದರೆ ಪಿಸ್ತಾಶು, ಅಂದರೆ ಪಿಸ್ತಾ ಫ್ಲೇವರ್. ಪಿಸ್ತಾ 100 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪ ವೈಟ್ ಚಾಕ್ಲೇಟ್ ಹಾಲು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಶಾವ್ಗೆಗೆ ಹಾಕಿ 2 ರಿಂದ 3 ನಿಮಿಷ ಹುರಿದು ಆಫ್ ಮಾಡಿ ಈ ಫಿಲ್ಲಿಂಗ್ ರೆಡಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ನಾನು ಇನ್ನೂ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ. ಆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇದಕ್ಕೆ ಇನ್ನೂ ಇಂಪಾರ್ಟೆಂಟ್ ಏನು ಹೇಳಿ, ಚಾಕ್ಲೇಟ್ ಸಿರಪ್. ಚಾಕ್ಲೇಟ್ ಸಿರಪ್ ಇಲ್ಲದೆ ಇರೋ ಚಾಕ್ಲೇಟ್ ಕಂಪ್ಲೀಟ್ ಆಗುತ್ತಾ? ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡು ಮೆಲ್ಟ್ ಮಾಡಿಕೊಂಡೆ. ಈಗ ನಾವು ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಸಿರಪ್ನ ಮೋಲ್ಡ್ಗೆ ಹಾಕಿ ಮಧ್ಯ ಫಿಲ್ಲಿಂಗ್ ಹಾಕಿ ಇನ್ನೂ ಒಂದ್ಸತಿ ಚಾಕ್ಲೇಟ್ ಸಿರಪಿಂದ ಕವರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ರೆ 7 to 8 hours ಎತ್ತಿಟ್ರೆ ನಿಮ್ಮ ದುಬೈನ ಮೋಸ್ಟ್ ಟ್ರೆಂಡಿಂಗ್ ಕುನಾಫಾ ಚಾಕ್ಲೇಟ್ ಮನೇಲೇ ರೆಡಿ ಆಗುತ್ತೆ. ನಾನು ಮಾಡ್ತಿರೋ ಇನ್ನೂ ಒಂದು ಟ್ವಿಸ್ಟ್ ಏನು ಗೊತ್ತಾ? ಖರ್ಜೂರನ ಸೀಡ್ ಮಾಡಿ ಮಧ್ಯ ಕುನಾಫಾ ಫಿಲ್ಲಿಂಗ್ನ ಫಿಲ್ ಮಾಡಿ ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟೆ. ಇದನ್ನು ಸುಮಾರು 7 ರಿಂದ 8 ನಿಮಿಷ 8 ಗಂಟೆ ಆದಮೇಲೆ ತೆಗೆದ್ರೆ ನಿಮ್ಮ ಮೋಸ್ಟ್ ಟ್ರೆಂಡಿಂಗ್ ದುಬೈನ ಕುನಾಫಾ ಚಾಕ್ಲೇಟ್. ಮತ್ತು ನಾನು ಕೊಟ್ಟಿರುವಂಥ ಟ್ವಿಸ್ಟ್ ಹೆಲ್ತಿ ಕಾನ್ಷಿಯಸ್ ಇರೋ ಈ ಥರ ಮಾಡ್ಕೊಳ್ಳಿ. ನಂತರ ಇದೂ ತುಂಬ ಚೆನ್ನಾಗಿರುತ್ತೆ. 2 ರೆಡಿ ಆಯಿತು ನೋಡಿ. ಅದನ್ನು ಕಟ್ ಮಾಡಿದ್ರೆ ಅದ್ರದ್ದು ಫಿಲ್ಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಪರಮಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋದೆ. ನೋಡಿದ್ರೆ ಅವರಮ್ಮ ಅವನಿಗೆ ಹೊಡಿತಾ ಇದ್ದಾರೆ. ಯಾಕೆ ಅಂದರೆ ಅವನು ಫಸ್ಟ್ ಪ್ರೈಸ್ ಬಂದಿಲ್ಲ ಮ್ಯೂಸಿಕಲ್ ಚೇರಲ್ಲಿ, ಫಸ್ಟು ಈಚೆ ಬಂದಿಯಾನೆ.